ಅಂದರೆ ಏನಾಗುತ್ತೆ, ಕಲಾವಿದ್ರ ಮಕ್ಕಳಲ್ವ, ಅಂದರೆ ದೊಡ್ಡ ಬ್ಯಾಕ್ಗ್ರೌಂಡು, ತುಂಬ ಮನೇಲಿ ದುಡ್ಡು ಅದೆಲ್ಲ ಇಟ್ಕೊಂಡು ಬಂದವರಲ್ಲ ನಾವು, ಬರೀ ಕನಸು ಇಟ್ಕೊಂಡು ಬಂದವರು. ಸೊ ಟೈಮ್ ಕಾಯಲೇಬೇಕಾಗತ್ತೆ. ನಮಗೂ ಅಂತ ಒಂದು ಫ್ರೈಡೇ ಬರುತ್ತೆ. ಸೊ ಆ ಫ್ರೈಡೇಗೋಸ್ಕರ ಸುಮಾರು ಫ್ರೈಡೇಗಳು ಕಳೆದು ಬಿಟ್ಟಿದ್ದೀವಿ. ಏನೂ ಮಾಡೋಕ್ಕಾಗಲ್ಲ. ಮನೆಯಿಂದ ದುಡ್ಡು ತೊಗೊಬಂದು ಹಾಕಿ ಸಿನಿಮಾ ಮಾಡ್ಕೊಳೋ ಅಷ್ಟು ಕೆಪಾಸಿಟಿ ನಮ್ಮಲ್ಲಂತೂ ಇಲ್ಲ. ಸೊ ಒಬ್ಬ ಪ್ರೊಡ್ಯೂಸರ್ ಬರಬೇಕು, ಒಂದು ಕತೆ ಮಾಡಬೇಕು, ಎಲ್ಲರೂ ಬಿಟ್ಟು ಕೊನೆಗೆ ನಮ್ಮನ್ನು ಹಾಕ್ಕೊತಾರೆ. ಸೊ ಅದರಲ್ಲೇ ಆ ಹೋರಾಟದಲ್ಲೇ ಇರ್ತೀವಿ. ಬೇಜಾರಾಗಿದೆ ತುಂಬ ತುಂಬ ಟೈಮು. ಇದೇ ಬೇರೆ ಕಡೆ ಇದ್ದಿದ್ದರೆ ನಾನೇನೋ ಆಗ್ಬಿಡ್ತಿದ್ನೇನೋ, ಇಲ್ಲ ಇದೇ ಬೇರೆಯವರು ಆಗಿದ್ದಿದ್ರೆ ನನ್ನ ಜಾಗದಲ್ಲಿ ಇದ್ದಿದ್ರೆ ಅವರು, ಅಂದರೆ ನಮ್ಮ ಜೊತೆ ನೋಡಿದವರೆಲ್ಲ ಮೇಲೆ ಹೋಗ್ಬಿಟ್ರಲ್ಲ, ಎಷ್ಟು ಚೆನ್ನಾಗಿ ಗ್ರೋತ್ ಆಯಿತು ಅವ್ರದ್ದೆಲ್ಲ, ಅವ್ರ ಸಿನಿಮಾಗಳು ಕ್ಲಿಕ್ ಆಯಿತು. ಸೊ ಆ ಥರ ಟೈಮ್ಗಳಲ್ಲಿ ಬೇಜಾರಾಗತ್ತೆ. ಬಟ್ ಓಪನ್ ಅದು ಯಾವತ್ತೂ ಬಿಟ್ಟಿಲ್ಲ. ಅಂದರೆ ನಾವು ಅದೊಂದು ಫೋಕಸ್ ಇಟ್ಕೊಂಡೇ ಬಂದಿದ್ದೀವಲ್ಲ, ನಾನು ನನ್ನ ಫೋಕಸ್ ಮಾತ್ರ ನೋಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಆಗತ್ತೆ. ಅಂದರೆ ಆಫ್ಟರ್ 2020ಇಂದ ನನಗೆ ಚೆನ್ನಾಗಾಯಿತು. ಅಂದರೆ ಊಟಕ್ಕೆ, ಬಟ್ಟೆಗೆ, ಆ ಥರದ್ದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲದೆ, ಒಳ್ಳೆ ಕೈ ತುಂಬ ದುಡ್ಡು, ಕೆಲಸ ಎಲ್ಲ ಸಿಕ್ಕಿದೆ. ಅಂದರೆ ಕೆಲಸದಲ್ಲೇ ನಾವು ಉತ್ತರ ಕೊಡಬೇಕಲ್ಲ, ನಾವೇ ಕೆಲಸ ಮಾಡಬೇಕು, ಕೆಲಸದಲ್ಲಿ ಉತ್ತರ ಕೊಡಬೇಕು. ಇದೇ ನಮ್ಮ ತಂದೆ 40 ವರ್ಷದಿಂದ ಮಾಡ್ಕೊಂಡ್ಬಂದಿದ್ದು. ಅವರು 800 ಸಿನಿಮಾಗೂ ಅವ್ರು ಪರ್ ಡೇ ಆರ್ಟಿಸ್ಟ್ ಆಗೇ ಬೆಳಗ್ಗೆಯಿಂದ ಸಂಜೆ ಅವ್ರು ಕೆಲಸ ಮಾಡಬೇಕು, ಸಂಜೆ ನೈಟ್ ದುಡ್ಡು ಬರುತ್ತೆ, ಅದರಲ್ಲಿ ಮನೆ ನಡೆಸಬೇಕು. ಅಂದರೆ ಸಣ್ಣ ವಯಸ್ಸಿಂದನೂ ನಾವು ಅದನ್ನು ನೋಡ್ಕೊಂಡು ಬಂದ್ವಲ್ಲ. ಸೊ ಹಾಗಾಗಿ ನಮಗೇನದು ಕಷ್ಟ ಅನಿಸಲ್ಲ.